ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ತಾಜ್ ಎಮ್ ಜಿ ರೋಡಲ್ಲಿರೋ ತಾಜ್ ಹೋಟೆಲ್ಗೆ ಹೋಗಿದ್ದೆ. ಏನಕ್ಕಂತ ಹೇಳಿದ್ರೆ ನನಗಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು. ಸೊ ನಾನು ಕಾನ್ಫರೆನ್ಸಸ್ನ ಅವಾಗವಾಗ ಅಟೆಂಡ್ ಮಾಡ್ತಾ ಇರ್ತೀನಿ, ಯಾಕಂದರೆ ಇದರಿಂದ ನಮಗೆ ತುಂಬ ನಾಲೆಜ್ ಅಪ್ಡೇಟ್ ಆಗುತ್ತೆ. ನಾನೇನು ಕೆಲಸ ಮಾಡ್ತಿದ್ದೀನಿ ಆ ಕೆಲಸದ ರಿಲೇಟೆಡು ಅಲ್ಲಿ ತುಂಬ ಟಾಕ್ಸ್ ಇರುತ್ತೆ, ಮತ್ತು ಅದ್ರ ಬಗ್ಗೆ ನಮಗೆ ತುಂಬ ತಿಳ್ಕೊಳ್ಳೋದಿರತ್ತೆ. ಅಲ್ಲಿ ಡಿಫ್ರೆಂಟ್ ಕಂಪ್ನೀಸಿಂದ ಬಂದಿರ್ತಾರೆ, ಮತ್ತು ಡಿಫ್ರೆಂಟ್ ಇದರಿಂದ ನಮ್ಮ ಸೇಮ್ ಪ್ರೊಫೈಲಲ್ಲಿರೋ ಎಂಪ್ಲಾಯೀಸ್ ಸಹಿತ ಬಂದಿರ್ತಾರೆ. ಸೊ ಅವರಿಂದ ನಾವು ತುಂಬ ಕಲ್ತ್ಕೊಬೋದು, ಮತ್ತು ಒಳ್ಳೆ ಕನೆಕ್ಟ್ಸು ಬೆಳೆಯುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿದ್ದೆ. ನಾನು ಮಧ್ಯದಲ್ಲಿ ಎಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ, ಹೇಗೆ ನಾವು ಯಾವುದಾದ್ರೂ ಶಾಪಿಂಗ್ ಹೋದಾಗ ಹೆಂಗೆ ಸ್ಟಾಲ್ಸ್ ಇಟ್ಟಿರ್ತಾರೆ ಅವ್ರ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡೋಕ್ಕೆ, ಇಲ್ಲೂ ಸಹಿತ ಅದೇ ಥರ ನಮ್ಮದು ವರ್ಕ್ ರಿಲೇಟೆಡ್ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಿರುತ್ತೆ ಅದ್ರ ಕಂಪನಿ ಅವ್ರುಗಳು ಬಂದು ಈ ಥರ ಸ್ಟಾಲ್ಸ್ ಇಟ್ಟಿರ್ತಾರೆ. ಇಲ್ಲಿ 1-to-1 ಅಂತ ಅವರು ಮೆಂಟಲ್ ಹೆಲ್ತ್ ಬಗ್ಗೆ ಕೌನ್ಸಿಲಿಂಗ್ ಸರ್ವಿಸ್ ಕೊಡ್ತಾರೆ. ಅವ್ರದ್ದು ಸ್ಟಾಲ್ ಸಹಿತ ಇತ್ತು. ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಇವ್ರು ನೋಡ್ತಾ ಇದ್ರಲ್ಲ ಲೇಡಿ, ನಾವಿಬ್ಬರು ಫಸ್ಟ್ ವಿಡಿಯೋ ತೆಕ್ಕೊಳ್ಳೋಕ್ಕಂತ ನಾವೊಬ್ರಿಗೆ ಹೇಳಿದ್ವಿ. ಅವಾಗಿಬ್ರು ಫಸ್ಟ್ ಒಂದು ಕಂಡೀಷನ್ ಅವ್ರಿಗೆ ಏನು ಹೇಳಿದ್ವಿ ಅಂದರೆ, ನಾವಿಬ್ಬರು ಸ್ಲಿಮ್ಮಾಗಿ ಕಾಣಂಗೆ ತೆಗಿಬೇಕು ಅಂತ. ಬಟ್ ಆ್ಯಕ್ಚುಲಿ ಇವ್ರು ತುಂಬ ಚೆನ್ನಾಗಿ ಹೇಳಿದರು ಅವ್ರ ಪ್ರಾಡಕ್ಟ್ ಬಗ್ಗೆ. ಬಿಕಾಸ್ ನಾನು ನೋಡ್ತಾ ಇದ್ದೆ, ನಮ್ಮ ಕಂಪ್ನಿಗೆ ನಾನು ಮೆಂಟಲ್ ಹೆಲ್ತ್ ರಿಲೇಟೆಡದ್ದು ನಾನು ವೆಂಡರ್ಸ್ನ ಹುಡುಕ್ತಾ ಇದ್ದೆ. ಅವ್ರು ಹೇಳಿದ್ದು ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಕೆಲವುದು ಟಾಕ್ಸ್ನೆಲ್ಲ ಅಟೆಂಡ್ ಮಾಡಿದೆ. ಇದು ನಾನೇನು ಕೆಲಸ ಮಾಡ್ತಿದ್ದೀನಿ ಅದ್ರ ಬಗ್ಗೆ ತುಂಬ ನಾಲೆಜ್ ಅಪ್ಡೇಟ್ ಮಾಡ್ಕೊಳ್ಳೋ ಅಂಥ ಕಾನ್ಫರೆನ್ಸು. ಸೊ ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆಲ್ಲ ಲಂಚ್ ಟೈಮ್ ಆಗಿತ್ತು. ಆ್ಯಕ್ಚುಲಿ ನನಗೆ ತಾಜಿಂದು ಲಂಚ್ ಇಲ್ಲ ಡಿನ್ನರ್ ಯಾವುದೂ ಫುಡ್ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಬಟ್ ಅವರು ನಾನು ಲಂಚ್ಗಂತ ಹೋಗಿದ ತಕ್ಷಣ ಮತ್ತೆ ಹೇಳಿದರು, ಇಲ್ಲ ಮೇಡಮ್ ನೀವು 2 minutes ವೆಯ್ಟ್ ಮಾಡಬೇಕಾಗತ್ತೆ, ಲೆಟ್ ಅದರ್ ಪೀಪಲ್ ಆಲ್ಸೋ ಕಮ್ ಅಂತ ಅಂದರು. ಸರಿ ಅಂತ ಅಂದ್ಕೊಂಡು ಏನೇನು ಐಟಮ್ ಇರ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ತುಂಬ ಫುಡಿ. ನಾನು ತಿನ್ನೋ ವಿಷಯದಲ್ಲಿ ಏನು ಜಾಸ್ತಿ ಯಾವತ್ತು ಅಯ್ಯೋ ಇಷ್ಟೇ ತಿನ್ನಬೇಕಾ ಅಷ್ಟೇ ತಿನ್ನಬೇಕಾ, ಇವತ್ತಿಷ್ಟು ತಿಂದ್ಬಿಡ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಷ್ಟೆಲ್ಲ ನಾನು ಥಿಂಕ್ ಮಾಡಲ್ಲ. ಯಾಕಂದರೆ ನನಗೆ ಯಾವಾಗ ಏನೇನು ತಿನ್ನಬೇಕು ಅನಿಸುತ್ತೆ ನಾನು ತಿಂತಾನೇ ಇರ್ತೀನಿ. ಆ್ಯಕ್ಚುಲಿ ನೀವು ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದರೆ ನಿಮಗೆ ನಾನು ತಿಂತಾ ಇರೋದೇ ಜಾಸ್ತಿ ಕಾಣಿಸ್ಬೋದು ಮೋಸ್ಟ್ಲಿ. ಬಟ್ ನಂಗೆ ತುಂಬ ಜನ ಆಫೀಸಲ್ಲಿ ಆಗಲಿ ನನಗೆ ಕ್ಲೋಸ್ ಸರ್ಕಲಲ್ಲಿ ಎಲ್ಲರೂ ಕೇಳ್ತಾರೆ, ನೀವು ತಿನ್ನೋ ಇದಕ್ಕೆ ನೀವು ಅಷ್ಟೊಂದೇನು ದಪ್ಪ ಇಲ್ಲ ಅಂತ. ಹೌದು, ಅದು ಒಂದು ಎಕ್ಸ್ಟೆಂಡ್ಗೆ ಅದು ತುಂಬ ನಿಜ. ಯಾಕಂದರೆ ನಾನು ತಿನ್ನೋ ರೇಂಜ್ಗೆ ನನ್ನ ಪ್ರಕಾರ ನಾನು ನಿಜವಾಗ್ಲೂ ಒಂದು ಈ ನನ್ನ ಪಕ್ಕದ ಮನೇಲಿ ಒಬ್ಬಳು ನನ್ನದು ಗುಜರಾತಿ ಫ್ರೆಂಡ್ ಇದ್ಲು. ಅವಳು ಹೇಳ್ತಾ ಇದ್ಲು, ಅವ್ರು ಗುಜರಾತಲ್ಲೆಲ್ಲ ದೊಡ್ಡದೊಂದು ಆನೆ ಎಂಟರ್ ಆಗೋ ಥರದ್ದೊಂದು ಡೋರ್ ಮಾಡಿಸ್ತಾ ಇದ್ರಂತೆ ಅವ್ರ ಹವೇಲಿಯಲ್ಲೆಲ್ಲ. ನನಗೂ ಆ ಥರ ನಿಜ ಪಕ್ಕ ಮಾಡಿಸ್ಬೇಕಾಗಿತ್ತು ನಾನು ತಿನ್ನೋ ರೇಂಜ್ಗೆ ನಿಜವಾಗ್ಲೂ ದಪ್ಪ ಆಗೋದಾದರೆ. ಆಮೇಲೆ ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬರ್ತಾಯಿದ್ದೆ. ಆ್ಯಕ್ಚುಲಿ ನನಗೆಲ್ಲಾದರೂ ಫ್ಲವರ್ಸ್ ಇಟ್ಟಿರ್ತಾರಲ್ಲ ಅದು ನನಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀನಿ. ಎಲ್ಲ ನಾನು ಸ್ಟಾರ್ ಹೋಟೆಲ್ಸ್ಗೆ ಹೋಗಿದ ತಕ್ಷಣ ಫಸ್ಟ್ ಆ ಫ್ಲವರ್ಸ್ ನಾನು ಫೋಟೋ ತೆಕ್ಕೋತೀನಿ, ಇಲ್ಲಾಂದರೆ ನಾನು ಆ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಯಾವಾಗ ಬಂದಾಗಲೂ ನಾನು ತಾಜ್ ಎಮ್ ಜಿ ರೋಡಲ್ಲಿ ಬ್ರ್ಯಾಂಚಲ್ಲಿರೋ ತಾಜ್ ಬಂದಾಗ ಆ ಸ್ಪಾಟಲ್ಲಂತೂ ಫೋಟೋ ಪಕ್ಕ ತೆಗೆಸ್ಕೊತೀನಿ. ಸರಿ ಅಂತ ನಾನು ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಯಾವುದೋ ಒಂದು ಟಾಕ್ ನನಗೆ ಕೇಳೋಕ್ಕೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಈ ತಾಜ್ ಆ್ಯಕ್ಚುಲಿ 1MG ಮಾಲ್ ಎದುರುಗಡೆನೇ ಇದೆ. 1MG ಮಾಲಲ್ಲಿಗೆ ನಾನು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ನನಗೆ ಅಲ್ಲಿ H&M ಔಟ್ಲೆಟ್ ಇದೆ, ಮತ್ತು ನಿಮಗೆ ಮೇಕಪ್ ಐಟಮ್ಸ್ ಅಂದರೆ ನಿಮಗೆ ತೀರಾ ಅದೆಲ್ಲದೂ ಅಲ್ಲೇ ಸಿಗುತ್ತೆ. ನಾನು ಆಫೀಸ್ ಮುಗ್ದಾದ್ಮೇಲೆ ಈವ್ನಿಂಗು ಮಲ್ಲೇಶ್ವರಮಲ್ಲಿ ಒಂದು ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿಗೆ ಬಂದೆ. ನಾನು ಫ್ರೈಡೇಸ್ ಅಂದರೆ ನನ್ನ ಟೆಂಪಲ್ ಪಕ್ಕ ಮಸ್ಟ್ ಆ್ಯಂಡ್ ಶುಡ್ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ನೋಡಿ ಲಕ್ಷ್ಮಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಇಲ್ಲಿ. ಫ್ರೈಡೇಸ್ ಮತ್ತು ಇಲ್ಲಿ ಟ್ಯೂಸ್ಡೇಸು ಈ ಟೆಂಪಲಲ್ಲಿ ತುಂಬ ಜೋರಾಗಿ ಪೂಜೆ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಲಕ್ಷ್ಮಿಗೆ. ನನಗಂತೂ ಒಂದೊಂದು ಸಲ ಟೈಮು ಆಗೋಲ್ಲ, ಅಲ್ಲಿ ಟ್ರಾಫಿಕ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ ನಾನು ಪಾರ್ಕಿಂಗ್ ಮಾಡೋಕ್ಕೂ ಆಗ್ತಾ ಇರಲ್ಲ. ಬಟ್ ಸ್ಟಿಲ್ ನಾನು ಅದನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾನು ಬಂದುಬಿಟ್ಟು ಈ ಟೆಂಪಲ್ ಹತ್ರ ಬರ್ತೀನಿ. ಇಲ್ಲಿ ನೋಡಿ ಪ್ರಸಾದ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಟೆಂಪಲಿನ ಪ್ರಸಾದ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದಕ್ಕೆ ನಾನು ಮನೆಗೆ ಸಹಿತ ತೊಗೊಂಬಂದಿದ್ದೀನಿ. ಅವ್ರ ಮನೇಲಿ ನನ್ನ ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ, ಫ್ರೈಡೇ ಅಂದರೆ ಅವ್ನು ಕಾಯ್ತಾ ಇರ್ತಾನೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಮನೆಗೆ ಬಂದಾಗಿದ ತಕ್ಷಣ ಒಂದು ಸಲ ಕ್ವಿಕ್ಕಾಗಿ ಫಿಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ.
ಆ್ಯಕ್ಚುಲಿ ಯಾರಾದರೂ ಈಗ ನಾನು ಇವತ್ತು ಹಾಕ್ಕೊಂಡಿರೋದ ಶರ್ಟು ನನ್ನ ಮಗಂದಂತೆ ಯಾರಿಗಾದರೂ ಗೆಸ್ ಮಾಡೋಕ್ಕಾಗತ್ತಾ? ಆ್ಯಕ್ಚುಲಿ ಇದು ನನ್ನ ಮಗಂದು ಶರ್ಟು. ನಾನು ಯಾವಾಗ್ಲೂ ಹಾಗೆ ನನ್ನ ಮಗಂದು ಮತ್ತು ನನ್ನ ಹಸ್ಬೆಂಡ್ದು ಎಲ್ಲ ಶರ್ಟ್ನ ಹಾಕ್ಕೊತಾ ಇರ್ತೀನಿ. ಈ ಥರ ಕಲರ್ಫುಲ್ ಇರೋದು, ಒಂದೊಂದ್ಸಲ ಪ್ಲೇನ್ ಇರೋದು ಎಲ್ಲ. ನಾನು ಆ್ಯಕ್ಚುಲಿ ಎಷ್ಟೊಂದು ಗರ್ಲ್ಸ್ ಇವಾಗೆಲ್ಲ ಮತ್ತು ಇದು ಗೆಸ್ ವಾಚ್ದು ಬ್ರ್ಯಾಂಡ್ದು ವಾಚ್ ಹಾಕ್ಕೊತಾ ಇದ್ದೀನಿ. ಈಗ ಮೋಸ್ಟ್ ಆಫ್ ದ ಗರ್ಲ್ಸ್ ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಓವರ್ ಸೈಜ್ಡ್ ಶರ್ಟ್ಸು ಮತ್ತು ಟೀ ಶರ್ಟ್ಸ್ ಎಲ್ಲ ಬೈ ಮಾಡ್ತಾರಲ್ಲ, ನಾನು ಬೈ ಮಾಡೋಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡ್ ಹಾಕ್ಕೊಂಡ್ರೆ ನಂಗೆ ಓವರ್ ಸೈಜ್ ಶರ್ಟ್ ಟೀ ಶರ್ಟು ಅವ್ರದ್ದೇ ಸಾಕು. ಇವನ್ ನನ್ನ ಮಗಂತಂದರೆ ಒಂದು ಸ್ವಲ್ಪ ಓವರ್ ಸೈಜೇ ಇರುತ್ತೆ, ಬಟ್ ಸ್ಟಿಲ್ ಅದು ಫಿಟ್ ಆಗುತ್ತೆ. ಅದಾಗಿದ ತಕ್ಷಣ ನನಗೆ ಕಾನ್ಫರೆನ್ಸಲ್ಲಿ 2 ಗಿಫ್ಟ್ ಸಿಕ್ಕಿತ್ತು. ನನಗೆ ಇದೊಂದು ನನ್ನ ಫೇವ್ರೆಟ್ ಪಾರ್ಟು. ನನಗೆ ಏನಾದರೂ ಗಿಫ್ಟ್ ಸಿಕ್ಬಿತ್ತಂದರೆ ನನಗೆ ಅದು ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಯಾವಾಗ ತೆಗೆದು ನೋಡ್ತೀನಿ ಅಂತ ಕಾಯ್ತಾ ಇರ್ತೀನಿ. ಸೊ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಫುಲ್ ಅನ್ಬಾಕ್ಸ್ ಮಾಡೇ ಇರಲಿಲ್ಲ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಎಷ್ಟೊತ್ತಿಗೆ ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿದ ತಕ್ಷಣ ನಾನು ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಯಾವಾಗಲೂ ಕಾನ್ಫರೆನ್ಸಲ್ಲಿ ಇತ್ತೀಚೆಗೆ ಹೋದಾಗೆಲ್ಲ ಇದೇ ಪ್ರಾಡಕ್ಟ್ ಸಿಗುತ್ತೆ, ಇದೇ ಥರ ಇದು ವಾಟರ್ ಸಿಪ್ಪರ್ ಸಿಕ್ಕತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಒಂದು ಆಲ್ರೆಡಿ ಸೇಮ್ ಇದೇ ಥರದ್ದಿತ್ತು, ಇದೇ ಕಲರು ಇದೇ ಥರನೇ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದ್ರದ್ದು ಆ್ಯಕ್ಚುಲಿ ಕೆಳಗಡೆ ಬಿದ್ದುಬಿಟ್ಟು ಒಡೆದೋಗ್ಬಿಡ್ತು ಒಂದ್ಸಲ ಆಫೀಸಲ್ಲಿ. ನಾನು ಆವಾಗಿಂದ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅಯ್ಯೋ ಇದು ಇನ್ನೊಂದು ಸಲ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ. ನನ್ನ ಲಾಕ್ ಇವತ್ತು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಸೇಮ್ ಅದೇನೇ ಸಿಕ್ತು. ಇನ್ಮೇಲಿಂದ ಆಫೀಸಲ್ಲಿ ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ಸ್ಟೈಲಾಗಿ ನೀರು ಕುಡಿತಾ ಇರ್ತೀನಿ. ಆಮೇಲೆ ಇನ್ನೊಂದೇನೋ ಪ್ರಾಡಕ್ಟ್ ಸಿಕ್ಕಿತ್ತು, ಅದು ನಿಜವಾಗ್ಲೂ ನನಗೆ ಏನಂತ ಗೊತ್ತಾಗಲೇ ಇಲ್ಲ. ಇವಾಗ ಸಹಿತ ನಾನು ಈ ವಿಡಿಯೋ ಮಾಡಿ ವಾಯ್ಸ್ ಓವರ್ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಆಗಿತ್ತು, ಬಟ್ ಸ್ಟಿಲ್ ನಂಗೆ ಆ ಪ್ರಾಡಕ್ಟ್ ಏನಂತ ಇವಾಗಿನವರೆಗೂ ಅರ್ಥ ಆಗಿಲ್ಲ. ಅಲ್ಲೇನೋ ಒಂದು ಹೀಗೆ ನಾನೆಲ್ಲ ಹಿಂದೆ ಮುಂದೆ ಎಲ್ಲ ತಿರ್ಗಿಸಿ ನೋಡಿದೆ. ಅವಾಗ ನನಗೇನೋ ಅದರಲ್ಲಿ ಲೈಟ್ ಬರುತ್ತೆ ಅಂತಲೂ ಗೊತ್ತಾಗಲಿಲ್ಲ. ಆಮೇಲೆ ಆಚೆ ಇಡೋಣ ಅಂತ ಹೋಗಿ ನೋಡಿದಾಗ ಪ್ರೆಸ್ ಮಾಡಿದಾಗ ಲೈಟ್ ಬರ್ತಾಯಿತ್ತು. ಆಮೇಲೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಾದಮೇಲೆ ನಾನು ಆ್ಯಕ್ಚುಲಿ ಮನೇಲಿ ನನ್ನ ಮೇಡೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾಳೆ, ಬಟ್ ಸ್ಟಿಲ್ಲು ಅಲ್ಲಿ ಇಲ್ಲಿ ತುಂಬ ಬಿಟ್ಬಿಟ್ಟು ಹೋಗಿರ್ತಾಳೆ. ನನಗೆ ಆ್ಯಕ್ಚುಲಿ ತುಂಬ ಸುಸ್ತಾಗಿರುತ್ತೆ ಆಫೀಸಿಂದ ಬಂದಮೇಲೆ. ಇಷ್ಟೊಂದೆಲ್ಲ ಎಲ್ಲ ಕಡೆ ಡಸ್ಟಿ ಕಾಣಿಸಿದ ತಕ್ಷಣ ನನಗೊಂಥರ ರೆಸ್ಟ್ಲೆಸ್ ಫೀಲ್ ಆಗಿಬಿಡ್ತೀನಿ. ಅದಕ್ಕೆ ನಾನು ಇವತ್ತು ಟೇಬಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಪ್ ಪೌಡರೆಲ್ಲ ಹಾಕ್ಬಿಟ್ಟು ವಾಟರೆಲ್ಲ ಸ್ಪ್ರಿಂಕಲ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಇದೊಂಥರ ಕ್ಲೀನಿಂಗ್ ವರ್ಕು ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಬಟ್ ಆಫೀಸಿಂದ ಬಂದಾಗ ಆ್ಯಕ್ಚುಲಿ ಇದನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಯಾರಾದರೂ ಅವ್ರ ಮನೇಲಿ ಯಾರು ಮೇಡ್ ಅಂತ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಏನಂತ ಹೇಳಿದ್ರೆ ನಾವು ಏನಾದರೂ ಕೆಲಸ ಮಾಡೋಗ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ಮಾಡೋಗಬೇಕು ಅನ್ನೋದನ್ನು ಇರಬೇಕು. ನಾವು ಆ್ಯಕ್ಚುಲಿ ಆಫೀಸಲ್ಲಿ ಏನು ಕೆಲಸ ಇರುತ್ತೆ ನಾವು ಅದನ್ನು ಎಷ್ಟು ನೀಟಾಗಿ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟಿಗೆ ಒಂದು ಸ್ವಲ್ಪನೂ ಸಹಿತ ಪೆಂಡಿಂಗ್ ಇಟ್ಕೊಳ್ಳಲ್ಲ. ನನಗೆ ಯಾರೂ ಪ್ರೆಷರೈಸ್ ಮಾಡೋದು ಬೇಡ, ಪುಷ್ ಮಾಡೋದು ಬೇಡ, ನೀನು ಇದನ್ನು ಮಾಡು ಅಂತ ನನ್ನ ಮನಸ್ಸಿಗೆ ಅದು ಸಮಾಧಾನ ಆಗಲ್ಲ. ನಾನು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟು ಸ್ಯಾಲ್ರಿ ತೊಗೋತೀನಿ, ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿ ಬರಬೇಕು ಅಂತ. ಬಟ್ ನಮ್ಮ ಮನೇಲಿ ಮಾತ್ರ ಈ ಥರ ತುಂಬ ಫ್ರೀಕ್ವೆಂಟಾಗಿ ಆಗುತ್ತೆ. ಅರ್ಧಂಬರ್ಧ ಎಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನು ಮನೆಗೆ ಬಂದು ಕ್ಲೀನ್ ಮಾಡ್ಕೊಳ್ಳೋಷ್ಟಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಹಾಗೆ ಮಾಡ್ಕೊತೀನಿ. ಕಾಲ್ ಮಾಡಿ ಹೇಳಿದಾಗೂ ಅವ್ರಿಗೆ ತೀರಾ ಜೋರಾಗೂ ಹೇಳೋಕ್ಕಾಗಲ್ಲ. ಹಾಗೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಿಮ್ಗೆ ಯಾರ್ಯಾರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾವು ವರ್ಕಿಂಗ್ ಇದ್ದರೆ ಒಂದೊಂದ್ಸಲ ಅನಿಸುತ್ತೆ ನಾವು ತುಂಬ ಡಬಲ್ ರೋಲ್ ಮಾಡಬೇಕಾಗುತ್ತೆ. ಇಲ್ಲೂ ಬಂದು ಇದೆಲ್ಲ ಏನೇನು ಮಾಡಬೇಕು ಮನೆಯದು ಅದನ್ನು ರೆಸ್ಪಾನ್ಸಿಬಿಲಿಟೀಸ್ ತೊಗೊಬೇಕಾಗುತ್ತೆ. ಮತ್ತು ಆಫೀಸಲ್ಲೂ ಅಷ್ಟೇ, ವೆನ್ ಯು ಆರ್ ಇನ್ ಅ ವೆರಿ ಸೀನಿಯರ್ ಪೊಸಿಷನ್ ಹೋಗ್ತಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ನಾವೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದನ್ನು ಒಂದು ಆ್ಯಕ್ಚುಲಿ ಇಟ್ಸ್ ಅ ಸ್ಕಿಲ್ ಆ್ಯಕ್ಚುಲಿ. ಬಟ್ ಆದ್ರೂ ಯಾವುದನ್ನು ನಾವು ಇಗ್ನೋರ್ ಮಾಡೋಕ್ಕಾಗೋದೇ ಇಲ್ಲ. ಸರಿ ಅಂತ ಕಿಚನಿಗೆ ಬಂದೆ. ಆಮೇಲೆ ಕಿಚನಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ನಾನು ನಿನ್ನೆ ಬ್ಲಿಂಕಿಟಲ್ಲಿ ಸಹಿತ ಎಗ್ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ನಮ್ಮದೊಂದು ಕಾಮನ್ ವೆಜಿಟೇಬಲ್ ವೆಂಡರ್ ಇದ್ದಾರೆ, ಅವರೇ ಯಾವಾಗಲೂ ನಮಗೆ ವೆಜಿಟೇಬಲ್ ಕಳಿಸ್ತಾರೆ. ಅವ್ರು ಆ್ಯಕ್ಚುಲಿ ನಿನ್ನೆ ಅವ್ರ ಹತ್ರ ಮೊಟ್ಟೆ ಸ್ಟಾಕ್ ಇಲ್ಲ ಅಂತ ಕಳಿಸಿರಲಿಲ್ಲ. ಸೊ ಅವ್ರು ಅದಕ್ಕೆ ಪಾಪ ಇವತ್ತು ಬೆಳಗ್ಗೆ ಕಳಿಸ್ಬಿಟ್ಟಿದ್ರು. ಸೊ ಇನ್ನೇನು ಮಾಡೋದು ಅಂತ ನಾನು ಅದನ್ನು ಮತ್ತೆ ಹಾಗೆ ಇಟ್ಕೊಂಡೆ ಫ್ರಿಜ್ಜಲ್ಲಿ. ಆಮೇಲೆ ಹೇಗೇನು ಮತ್ತೆ ನಾನು ಕಿಚನ್ ಹತ್ರ ಬಂದಿದ ತಕ್ಷಣ ಹೇಗೇನು ಕಿಚನ್ ಸ್ಲ್ಯಾಬ್ಲೂ ಅಷ್ಟೇ ಈ ಕುಕ್ಕೆಲ್ಲ ಇದು ಮಾಡಿರ್ತಾರಲ್ಲ, ಏನದು ಚಪಾತಿ ಉಜ್ಬಿಟ್ಟು ಅದರದ್ದೆಲ್ಲ ಪೌಡರ್ ಎಲ್ಲ ಕಡೆ ಹಚ್ಬಿಟ್ಟಿರ್ತಾರೆ. ಅದು ಅವರೆಲ್ಲ ಅರ್ಥ ಮಾಡ್ಕೊಬೇಕು, ಆ ಥರ ಮಾಡಬಾರ್ದು ಅಂತ. ನನಗೆ ಆಫೀಸಿಂದ ಬಂದಿದ ತಕ್ಷಣ ಅದು ಎಷ್ಟು ರೆಸ್ಟ್ಲೆಸ್ ಫೀಲ್ ಆಗುತ್ತೆ ಅಂದರೆ ಅಲ್ಲೆಲ್ಲ ಡಸ್ಟಿ ನಂಗೆ ಒಂದೇ ಒಂದು ಕನ್ಸನ ಅಂತ ಹೇಳಿದರೆ ಕಾಕ್ರೋಚ್ ಆಗುತ್ತೆ ಅಂತ ನಂಗೆ ತುಂಬ ಕನ್ಸನು. ಅದಕ್ಕೆ ನಾನು ಅಷ್ಟು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಮತ್ತು ನಂಗೆ ಸ್ವಲ್ಪ ಡಸ್ಟಿ ಇದ್ರೇನು ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಾನು
1 ಇಯರ್ ಮುಂಚೆ ನಮ್ಮ ಮನೇಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಾಕ್ರೋಚ್ ಆಗಿಬಿಟ್ಟಿತ್ತು. ನಾನು ಒಂದು ಪ್ರಾಡಕ್ಟ್ ಅದಕ್ಕೆ ಯೂಸ್ ಮಾಡಿದೆ. ನಾನು ಅಮೆಝಾನಲ್ಲಿ ಒಂದು 2 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ನೋಡೋಣ ಅಂತ. ಅದರಲ್ಲಿ ಒಂದರಲ್ಲಿ ನನಗೆ ನಿಜವಾಗ್ಲೂ ಹೇಳ್ತೀನಿ 1 ವೀಕಲ್ಲೇ ಫುಲ್ ಕಾಕ್ರೋಚ್ ಹೋಯಿತು. ನಾನು ಅದಕ್ಕಿಂತ ಮುಂಚೆ ನಾನು ಪೆಸ್ಟ್ ಕಂಟ್ರೋಲ್ಗೆಲ್ಲ ಎಷ್ಟೊಂದು ಸ್ಪೆಂಡ್ ಮಾಡಿದ್ದೆ. ಆ್ಯಕ್ಚುಲಿ ಒಂದು 10,000 ನಾನು ಇಯರ್ಲಿ ಪ್ಯಾಕೇಜ್ ಎಲ್ಲ ತೊಗೊಂಡಿದ್ದೆ, ಬಟ್ ಅದರಲ್ಲೂ ಸಹಿತ ಹೋಗಿರಲಿಲ್ಲ. ಬಟ್ ಆ ಪ್ರಾಡಕ್ಟು ಇನ್ನೊಂದು ದಿವಸ ನಾನು ವೀಡಿಯೋ ಮಾಡಿಬಿಟ್ಟು ಅದು ಯಾವ ಪ್ರಾಡಕ್ಟ್ ಅಂತ ನಿಮಗೆ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ. ಯಾಕಂದರೆ ಅದು ನಿಜವಾಗ್ಲೂ ಎಲ್ಲರಿಗೂ ಯೂಸ್ ಆಗುತ್ತೆ. ನನ್ನ ಕೋ-ಸಿಸ್ಟರ್ಗೆ ಸಹಿತ ಇದನ್ನು ಹೇಳಿದ ಪ್ರಾಡಕ್ಟ್ ಯಾವುದಂತ ಈಗ ಅವ್ರ ಮನೇಲಿ ಯೂಸ್ ಮಾಡಿಬಿಟ್ಟು ಅದನ್ನು ಕಮ್ಮಿ ಆಗಿಬಿಟ್ಟಿದೆ. ನಾನು ಅದನ್ನು ಆ್ಯಕ್ಚುಲಿ ಸುಮ್ಮನೆ ಅಮೆಝಾನಲ್ಲಿ ಹಾಗೆ ರಿಸರ್ಚ್ ಮಾಡುವಾಗ ನಂಗೆ ಸಿಕ್ಕಿದ್ದು. ಸುಮ್ಮನೆ ನೋಡೋಣ ಈ ಪ್ರಾಡಕ್ಟ್ ಆರ್ಡ್ರ್ ಮಾಡಿದೆ ಹೆಂಗಿರುತ್ತೆ, ಆ ಪ್ರಾಡಕ್ಟ್ ಆರ್ಡ್ರ್ ಮಾಡಿದೆ ಹೆಂಗಿರುತ್ತೆ ಅಂತ. ನಂಗೆ ಆ ಕಾಕ್ರೋಚ್ ಎಲ್ಲ ಮನೆಯಿಂದ ಹೊರಟೋದ್ಮೇಲೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ ಫೈನಲಿ ನಾನು ಕಾಕ್ರೋಚಿಂದ ಗಾಟ್ ರಿಡ್ ಆಫ್ ಕಾಕ್ರೋಚ್ ಅಂತ ತುಂಬ ಖುಷಿ ಆಗ್ತಾಯಿತ್ತು. ಸೊ ಅಂತ ಕಿಚನೆಲ್ಲ ಹೀಗೆ ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ನನಗೇನೇನೋ ಥಾಟ್ಸ್ ಬರ್ತಾಯಿತ್ತು, ಅಯ್ಯೋ ಇನ್ನೂ ಎಷ್ಟೊಂದು ಕೆಲಸ ಇದೆಯಲ್ಲಪ್ಪ, ನನ್ನ ಕಬೋರ್ಡ್ಸ್ಗೆಲ್ಲ ನಂದು ಬಟ್ಟೆಗಳೆಲ್ಲ ಜೋಡಿಸ್ಕೋಬೇಕಲ್ಲ. ಯಾಕಂದರೆ ನೆನ್ನೆನೂ ಜೋಡಿಸ್ಕೊಬೇಕು ಅಂತ ಇದ್ದೆ, ಆದರೆ ನನಗೆ ನೆನ್ನೆ ಜೋಡಿಸ್ಕೊಳಕ್ಕಾಗೇ ಇರಲಿಲ್ಲ. ನಾನು ಅನ್ಕೋತಿದ್ದೆ ಇವತ್ತಾದ್ರೂ ನಾನು ಆ ಬಟ್ಟೆನೆಲ್ಲ ಜೋಡಿಸ್ಕೊಬೇಕು. ಸೊ ವೀಕೆಂಡ್ ಸ್ವಲ್ಪ ಆರಾಮಾಗಿರಬೇಕು, ರಿಲ್ಯಾಕ್ಸ್ ಮಾಡಬೇಕು, ಆಚೆಲ್ಲ ಓಡಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಅಂತ ಯೋಚನೆ ಮಾಡ್ಕೊತಾ ಇದ್ದೆ. ಬಟ್ ಹೆಂಗೋ ಕಿಚನೆಲ್ಲ ತುಂಬ ಕ್ಲೀನ್ ಆಗೋಯಿತು. ಆಮೇಲೆ ಅನ್ಕೋತಾ ಇದ್ದೆ ಇವತ್ತು ಸ್ವಲ್ಪ ಕಾಕ್ರೋಚ್ದು ಇದು ಹಾಕಬೇಕು ಪೇಸ್ಟು. ಸೊ ಸ್ವಲ್ಪ ಕಾಕ್ರೋಚ್ ಅಲ್ಲಿ ಇಲ್ಲಿ ಒಂದೊಂದು ಕಾಣಿಸ್ತಾ ಇತ್ತು, ಹಾಗೆ ಅನ್ಕೋತಾ ಇದ್ದೆ. ಆಮೇಲೆ ಡಿನ್ನರ್ ಇನ್ನೂ ಮಾಡಿರಲಿಲ್ಲ. ನಾನು ಡಿನ್ನರ್ ಮಾಡಬೇಕಲ್ಲ ಅಂತ ಅದ್ರ ಬಗ್ಗೆನೂ ಥಾಟ್ ಬರ್ತಾಯಿತ್ತು. ಏನಾದರೂ ನಾನ್ ವೆಜ್ ಐಟಮ್ ಮಾಡಬೇಕು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಡೇಸ್ ನಾನು ಈವ್ನಿಂಗ್ಸು ನಾನು ನಾನ್ ವೆಜ್ ಏನಾದರೂ ಚಿಕನ್ ಫ್ರೈ ಆ ಥರ ಏನಾದರೂ ತಿಂತೀನಿ. ಅದಾದಮೇಲೆ ಕಿಚನ್ ಸ್ಲ್ಯಾಬೆಲ್ಲ ಕ್ಲೀನ್ ಆದಮೇಲೆ ಒಂದು ಸಲ ಮಾಪ್ ಹಾಕ್ಕೊಂಡೆ. ಸೊ ಮಾಪ್ ಎಲ್ಲ ಹಾಕ್ಕೊಂಡ್ಮೇಲೆ ಕ್ಲೀನ್ ಆಯಿತು ಕಿಚನ್ನು. ಕ್ಲೀನ್ ಆದಮೇಲೆ ಮತ್ತು ನಾನು ಗೆಸ್ಟ್ ರೂಮ್ಗೆ ಹೋಗಿ ನೋಡಿದರೆ 2 ಬ್ಯಾಗ್ಸ್ ಇತ್ತು ದೊಡ್ಡದು. ಅಯ್ಯೋ ಇದನ್ನು ಯಾವಾಗ ಜೋಡಿಸ್ಕೊಳ್ಳೋದು, ಹೋಗಲಿ ಬಿಡು ನಾಳೆ ಜೋಡಿಸ್ಕೊಳ್ಳೋಣ ಅಂತ ಸುಮ್ಮನಾದೆ. ಆಮೇಲೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ ನಾನು ನ್ಯಾಚುರಲ್ ಐಸ್ ಕ್ರೀಮ್ ತರಿಸಿದ್ದೀನಿ. ಆ್ಯಕ್ಚುಲಿ ನಾನು ಜಾಕ್ ಫ್ರೂಟ್ದು ಫ್ಲೇವರ್ ತರಿಸಿದೆ, ಯಾಕಂದರೆ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಜಾಕ್ ಫ್ರೂಟ್ ಫ್ಲೇವರ್ದು ನ್ಯಾಚುರಲ್ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಆಮೇಲೆ ಆ್ಯಕ್ಚುಲಿ ನಾನು ಇದನ್ನು ಐಸ್ ಕ್ರೀಮ್ ತಿಂದಾದಮೇಲೆ ಡೇನ ಮುಗಿಸ್ದೆ. ಆಮೇಲೆ ನಾನು ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ನಿಮ್ಗೆ ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ಇದರಲ್ಲಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೀವು ಯಾರನ್ನ ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತೀರಾ, ನೀವು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆಲ್ಲ ನಂದು ಚಾನೆಲ್ದು ಲಿಂಕ್ನ ಶೇರ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ.